ವಾಹ್, ಮೈಸೂರು ದಸರಾ ಅಂತೂ ಭಾರಿ ಅದ್ಭುತವಾಗಿ ಅದ್ದೂರಿಯಾಗಿ ನಡೀತಿದೆ. ಲಕ್ಷ ಲಕ್ಷ ಜನರು ಈ ವರ್ಷದ ಮೈಸೂರು ದಸರಾ ಕಂಡು ಒಂದೊಳ್ಳೆ ಗಳಿಗೆಗೆ ಸಾಕ್ಷಿಯಾಗಿದ್ದಾರೆ. ನೀವಿಲ್ಲಿ ಕಾಣ್ತಿರೋದು ಮೈಸೂರಿನ ದಸರಾದ ಕ್ಷಣಗಳನ್ನ. ಲಕ್ಷಾನುಗಟ್ಟಲೆ ಜನರು ದಸರಾ ಕಣ್ತುಂಬಿಕೊಳ್ಳಲು ದೂರದ ಊರುಗಳಿಂದ ಬಂದಿದ್ದಾರೆ. ಇಂದು ಮೈಸೂರಿನಲ್ಲಿ ಆಯುಧ ಪೂಜೆ ಕಾರ್ಯಕ್ರಮ ನಡೀತಿದೆ. ಯಾಕೆ ಆಯುಧ ಪೂಜೆ ಮಾಡ್ತಾರೆ, ಏನು ಇದರ ಹಿಂದಿರುವ ರಹಸ್ಯ ಅಂತ ತಿಳಿಯೋಣ ಬನ್ನಿ. ಆಯುಧ ಪೂಜೆ ಅಂದ್ರೆ ಶಸ್ತ್ರ ಅಸ್ತ್ರಗಳನ್ನ ಯುದ್ಧಗಳಲ್ಲಿ ಬಳಸಲಾಗತ್ತೆ. ಈ ಬಲವಾದ ಶಸ್ತ್ರಗಳನ್ನ ಮತ್ತು ಸಾಧನಗಳನ್ನ ಸಂಕೇತಿಸ್ತದೆ. ಆಯುಧ ಪೂಜೆ ಎನ್ನುವುದು ದೇವತೆಗಳಿಗೆ, ಶಸ್ತ್ರಗಳಿಗೆ ಮತ್ತು ಸಾಧನಗಳಿಗೆ ಗೌರವ ಸೂಚಿಸುವ ಹಬ್ಬ. ಸಾಮಾನ್ಯವಾಗಿ ದಸರಾ ಅಥವಾ ವಿಜಯದಶಮಿ ಹಬ್ಬದ ದಿನ ಈ ಪೂಜೆ ನಡೆಯುತ್ತೆ. ಕಥೆಯ ಪ್ರಕಾರ ಅನೇಕ ಶಕ್ತಿಶಾಲಿ ರಾಜರು ಸಾಮ್ರಾಜ್ಯಗಳನ್ನ ರಕ್ಷಿಸಲು ಶಸ್ತ್ರಗಳನ್ನ ಬಳಸ್ತಿದ್ರು. ಆದರೆ ಯಾವ ಶಸ್ತ್ರವು ತನ್ನ ಶಕ್ತಿ ಮಾತ್ರವಲ್ಲದೆ ದೇವರ ಆಶೀರ್ವಾದವನ್ನ ಹೊಂದಿದಾಗಲೂ ಸಫಲವಾಗ್ತದೆ ಎಂದು ತಿಳಿದಿದ್ರು. ಇದರಿಂದಾಗಿ ಶಸ್ತ್ರಗಳನ್ನ ದೇವರಿಗೆ ಸಮರ್ಪಿಸಿ ಅವರ ಆಶೀರ್ವಾದವನ್ನ ಪಡೆಯುವ ಸಂಪ್ರದಾಯವೇ ಈ ಆಯುಧ ಪೂಜೆ. ಮತ್ತು ಇದರಲ್ಲಿ ಒಂದು ಪ್ರಮುಖ ಕಥೆ ಇದೆ. ಮಹಿಷಾಸುರ ಎಂಬ ರಾಕ್ಷಸನು ಭಗವತಿ ದುರ್ಗಾದೇವಿಗೆ ದೊಡ್ಡ ತೊಂದರೆ ನೀಡ್ತಿದ್ದ. ದೇವತೆ ದುರ್ಗಾ ತನ್ನ ಶಕ್ತಿಯನ್ನ ದೇವತೆಗಳ ಆಶೀರ್ವಾದದಿಂದ ಪಡೆದಳು. ತನ್ನ ಆಯುಧಗಳನ್ನ ಪೂಜಿಸುತ್ತಾ ಯುದ್ಧಕ್ಕೆ ತೆರಳಿದ್ಲು. ಅಂತಿಮವಾಗಿ ಆಯುಧಗಳ ಶಕ್ತಿ ಮತ್ತು ದೇವತೆಯ ಆಶೀರ್ವಾದದಿಂದ ಮಹಿಷಾಸುರನನ್ನ ಸಾಯಿಸಿ ಅವಳು ಜಯಶಾಲಿಯಾದ್ಲು. ಈ ಕತೆ ಆಯುಧ ಪೂಜೆಯ ಹಿಂದಿನ ಮುಖ್ಯ ಪ್ರೇರಣೆ ಎಂದು ಹೇಳಬಹುದು. ಈ ದಿನದಂದು ಮನೆ ಮಂದಿರಗಳಲ್ಲಿ, ಕಚೇರಿಗಳಲ್ಲಿ, ಶಾಸ್ತ್ರಾಲಯಗಳಲ್ಲಿ, ಅಂಗಡಿಗಳಲ್ಲಿ ಎಲ್ಲ ಉಪಕರಣಗಳನ್ನ, ಯಂತ್ರಗಳನ್ನ, ವಸ್ತುಗಳನ್ನ ಪೂಜಿಸ್ತಾರೆ. ಆಯುಧ ಪೂಜೆಯಲ್ಲಿ ಕೇವಲ ಶಸ್ತ್ರಗಳನ್ನ ಮಾತ್ರ ಪೂಜಿಸೋದಿಲ್ಲ, ಅದು ನಮ್ಮ ಜೀವನದ ಸಾಧನಗಳಿಗೆ, ವಿದ್ಯೆಗೆ, ಕಾರ್ಯಕ್ಕೆ ದೇವರ ಆಶೀರ್ವಾದ ಕೇಳುವ ಹಬ್ಬವೂ ಆಗಿದೆ. ಹೀಗಾಗಿ ಯುದ್ಧದ ಶಕ್ತಿಯಂತೆ ಜೀವನದಲ್ಲಿ ಶ್ರದ್ಧೆ, ಶಕ್ತಿ ಮತ್ತು ಶಾಂತಿಯೂ ಅಗತ್ಯ. ಇಂದು ಆಯುಧ ಪೂಜೆಯ ಆಚರಣೆ ಕೇವಲ ಯುದ್ಧ ಮತ್ತು ಶಸ್ತ್ರಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಶಾಲೆ ಕಾಲೇಜುಗಳಲ್ಲಿ ಪೆನ್ಸಿಲ್, ಪುಸ್ತಕ, ಕಂಪ್ಯೂಟರ್ ಅನ್ನ ಪೂಜಿಸ್ತಾರೆ. ಕಚೇರಿಗಳಲ್ಲಿ ಕಂಪ್ಯೂಟರ್, ಯಂತ್ರೋಪಕರಣಗಳಿಗೆ ಪೂಜೆಯನ್ನ ನಡೆಸ್ತಾರೆ. ಅಂಗಡಿಗಳಲ್ಲಿ ವ್ಯಾಪಾರ ಸಾಧನಗಳನ್ನ ಪೂಜೆ ಮಾಡ್ತಾರೆ. ಇದು ದೇವರ ಆಶೀರ್ವಾದವನ್ನ ಪಡೆಯುವ ಸಂಪ್ರದಾಯವಾಗಿದೆ. ಆಯುಧ ಪೂಜೆ ಪುರಾತನ ಯುದ್ಧ ಕಥೆಗಳಿಂದ ಪ್ರಾರಂಭವಾಗಿ ಇಂದು ಜೀವನದ ಪ್ರತಿಯೊಂದು ಸಾಧನಕ್ಕೂ ದೇವರ ಆಶೀರ್ವಾದವನ್ನ ಪಡೆಯಲು ಆಚರಿಸುವ ಹಬ್ಬವಾಗಿದೆ. ಶಸ್ತ್ರಗಳು, ಸಾಧನಗಳು, ಯಂತ್ರೋಪಕರಣಗಳು ಎಲ್ಲವೂ ದೇವರಿಗೆ ಸಮರ್ಪಿಸಿ ಶಕ್ತಿ ಮತ್ತು ಶಾಂತಿಯನ್ನ ನಮ್ಮ ಜೀವಕ್ಕೆ ತರುವ ಹಬ್ಬವೇ ಈ ಆಯುಧ ಪೂಜೆ.